ಭಾರತೀಯ ವಿದ್ಯಾಸಂಸ್ಥೆ ಅಂತಂದೇಳಿ ಅದಕ್ಕೆ ಬಹಳ ಕಷ್ಟಪಟ್ಟಿದ್ದೇವ್ರಿ. ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕಾರೆ ಏನು ಅನ್ನೋದು ಸ್ಕೂಲ್ ಸ್ಟಾರ್ಟ್ ಮಾಡಿದವ್ರಿಗೆ ಗೊತ್ತದು ಅದ್ರ ಕಷ್ಟಗಳನ್ನ. ಈಗ ಎಷ್ಟು ಮಾಡಿದ್ರಿ ಸರ್ ಫೀಸ್? ಈಗ 5,000 ಮಾಡಿದ್ವಿ. 5,000 ಫೀಸ್ ವಿತೌಟ್ ಡೊನೇಷನ್? ವಿತೌಟ್ ಡೊನೇಷನ್ ಏನೂ ಇಲ್ಲ. 5,000 ಬಿಟ್ಬಿಟ್ರೆ ಇಡೀ ವರ್ಷ ಅವ್ರಿಗೆ ಎಕ್ಸಾಮಿನೇಷನ್ ನಮ್ದೆ ಎಲ್ಲ ನಾವೇ ಮಾಡ್ತಾ ಇದ್ದೇವೆ. ಚಂದನ ಮೂರ್ತಿ ಅದನ್ನ ತಂದು ಹಂಗೆ ದೇವಸ್ಥಾನದೊಳಗೆ ಇಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಬಾವಿ ಇದೆ ಮನೆಯಲ್ಲಿ. ಅದು ಬಾವಿ ಅದು ತೊಡದೆಲ್ಲ ಬ್ರಾಹ್ಮಣರೇ ತೊಡದ್ದು. ಅದು ಅದ್ರೊಳಗೆ ನಮಗೆ ಹನುಮಂತ ದೇವರು ಒಂದು ಮೂರ್ತಿ ಸಿಕ್ತು. ಇಷ್ಟು ದೊಡ್ಡದು ಮೂರ್ತಿ ಸಿಕ್ಕಿದೆ. ನಮಸ್ಕಾರ ಸ್ನೇಹಿತರೆ, ಇಂದು ನನ್ನ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡಿದ ಆನಂದ್ ಸರ್ ಭಟ್ ಅವರ ಜೀವನ ಕಥೆ ಕೇಳಿದಾಗ ನಾನು ಆಶ್ಚರ್ಯಗೊಂಡೆ. ಕೇವಲ 5,000 ರೂಪಾಯಿ ಶುಲ್ಕ, ಯಾವುದೇ ಡೊನೇಷನ್ ಇಲ್ಲದೆ ನರ್ಸರಿಯಿಂದ 7ನೇ ತರಗತಿವರೆಗೆ ಶಾಲೆ ನಡೆಸುತ್ತಿದ್ದಾರೆ. 250ಕ್ಕೂ ಹೆಚ್ಚು ಮಕ್ಕಳ ಶಿಕ್ಷಣ ನೀಡುವ ಇವರ ಜೀವನದಲ್ಲಿ ನಡೆದ ಒಂದು ಅದ್ಭುತ ಘಟನೆ ಏನು ಗೊತ್ತಾ? ಮನೆಯ ಅಂಗಳದಲ್ಲಿ ಬಾವಿ ತೋಡಬೇಕಾದ್ರೆ ಭೂಮಿಯೊಳಗಿಂದ ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿ ಪತ್ತೆಯಾಯಿತು. ಆನಂತರ ಏನಾಯಿತು ಗೊತ್ತಾ? ಅವರ ಮಾತುಗಳಲ್ಲಿ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಆನಂದ ತೀರ್ಥ ಮಠ ಅಂತ ಹೇಳಿ. ನಾನು ನಂದು ಶಿಕ್ಷಣ ಎಲ್ಲ ದಾವಣಗೆರೆಯಲ್ಲಿ ಆಯ್ತು. ಅದ್ರ ತದನಂತರ ನನಗೆ ಬೆಂಗಳೂರಲ್ಲಿ ಜಾಬ್ ಸಿಗ್ತದೆ, ಸ್ಟೆನೋಗ್ರಾಫರ್ ಅಂತಂದೇಳಿ. ಅಲ್ಲಿ ಸುಮಾರು ಒಂದು 10 ವರ್ಷ ಕೆಲಸ ಮಾಡಿದೆ. ತದನಂತರ ನನ್ನ ರಾಣೆಬೆನ್ನೂರಲ್ಲಿ BSc ಜೂನಿಯರ್ ಕಾಲೇಜಲ್ಲಿ ಅಕೌಂಟೆಂಟ್ ಅಂತ ಅಪಾಯಿಂಟ್ಮೆಂಟ್ ಆದೆ. ಅದಾದ್ಮೇಲೆ ಅಲ್ಲೇ ಕೆಲಸ ಮಾಡ್ಕೋತ ನನಗೆಲ್ಲ ಅನುಭವ ಇತ್ತು ಆ ಫೀಲ್ಡಲ್ಲಿ. ಮತ್ತೆ ಅನುಭವದಿಂದ ಮತ್ತೆ ನಾನು ನಮ್ಮ ಮಿಸಸ್ ಅವ್ರು ಸೇರಿ ಒಂದು ಸ್ಕೂಲ್ ಓಪನ್ ಮಾಡಿದ್ದೆ ಅಲ್ಲಿ. 1999-2000 ಒಂದು ಸ್ಕೂಲ್ ಓಪನ್ ಮಾಡಿ 85 ನಂದು ರಿಟೈರ್ಮೆಂಟ್ ಆಯ್ತು. 85 ಇಲ್ಲ, 2018. ಅದಕ್ಕಿಂತ ಮುಂಚೆ ಆ ಸ್ಕೂಲಿಂದೆಲ್ಲ ನಮ್ಮ ಮಿಸಸ್ ನೋಡ್ಕೊತಾ ಇದ್ರು. ನೀವು ಸ್ಕೂಲ್ ಓಪನ್ ಯಾವಾಗ ಮಾಡಿದ್ರಿ ಸರ್? 1999-2000 ಭಾರತೀಯ ವಿದ್ಯಾಸಂಸ್ಥೆ ಅಂತಂದೇಳಿ. ಈ ಹೆಸರು ಬರ್ಬೇಕಾದ್ರೆ ಅದೊಂದು ಸ್ವಲ್ಪ ಹಿನ್ನೆಲೆ ಹೇಳ್ತೇನೆ. ಅದಕ್ಕೆ ಅದು ಮಹತ್ವದ ಹೆಸರು. ಇದು ಭಾರತೀಯ ಬಿಟ್ಟು ಬೇರೆ ಹೆಸರು ಇದ್ರೆ ಕೆಲವೊಬ್ರು ಸಜೆಷನ್ ಮಾಡಿದ್ರು, ಭಾರತೀಯ ಜಯಂತಿ ಆಗಿರ್ತೀರಿ, ಬೇರೆ ಇಡ್ರಿ ಅಂತಂದೇಳಿ. ಬಟ್ ಇದನ್ನ ನಮ್ಮ ಮುತ್ತಜ್ಜವರು ಒಂದು ಹೆಸರು ಹೇಳಿದ್ರು. ಭಾರತೀಯ ಅಂತಂದ್ರೆ ಎಲ್ಲ ಧರ್ಮಗಳು ಮತ್ತ ಎಲ್ಲ ಇದಕ್ಕೆ ಅನುಕೂಲ ಆಗ್ತದೆ ಎಲ್ಲ ವಿದ್ಯಾರ್ಥಿಗಳಿಗೂ. ಆಮೇಲೆ ನೀವು ಒಂದು ಮೋಟೋ ಇಟ್ಕೊಂಡಿದ್ದೀರಿ, ಸರ್ವಿಸ್ ಅಂತಂದೇಳಿ, ಸಮಾಜಕ್ಕೆ ಒಂದು ಏನಾರ ಕೊಡಬೇಕು ಅಂತಂದೇಳಿ ಮೋಟೋ ಇಟ್ಕೊಂಡಿರಿ. ಅದಕ್ಕೆ ಭಾರತೀಯ ವಿದ್ಯಾಸಂಸ್ಥೆ ಅಂತ ಇಟ್ರೆ ಒಳ್ಳೇದಾಗ್ತದೆ ಅಂತ ಹಿಂಗೆ ಸಜೆಸ್ಟ್ ಮಾಡಿದ್ರು ಅವರು. ಹಿಂಗಾಗಿ ಭಾರತೀಯ ವಿದ್ಯಾಸಂಸ್ಥೆ ಅಂತ ಅಂತಂದೇಳಿ ಅದು ಸ್ಟಾರ್ಟ್ ಮಾಡಿದ್ವಿ ಸರ್. ಅದು ಎಲ್ಲಿವರೆಗೆ ಅಂದ್ರೆ ನಾವು ಅದಕ್ಕೆ ಬಹಳ ಕಷ್ಟಪಟ್ಟಿದ್ದೇವ್ರಿ. ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕಾರೆ ಏನು ಅನ್ನೋದು ಸ್ಕೂಲ್ ಸ್ಟಾರ್ಟ್ ಮಾಡಿದವ್ರಿಗೆ ಗೊತ್ತದು ಅದ್ರ ಕಷ್ಟಗಳನ್ನ. ಅದೆಲ್ಲ ದೇವರ ಅನುಗ್ರಹದಿಂದ ಮತ್ತೆ ನಮ್ಮ ಹಿರಿಯರ ಅನುಗ್ರಹದಿಂದ, ಆಶೀರ್ವಾದದಿಂದ ಅದು ಏನು ಅಡೆತಡೆಗಳಿಲ್ದಾನೆ ನಡ್ಕೊತ ಬಂತು. ಇದುವರೆಗೂ ಪ್ರೀ ನರ್ಸರಿಯಿಂದ 7th ಸ್ಟ್ಯಾಂಡರ್ಡ್ ತನಕ ಕನ್ನಡ ಮೀಡಿಯಂ ಅಲ್ಲೇ ನಡೆಸ್ತಾ ಇದ್ದೇವೆ ನಾವು. ಅದಕ್ಕೆ ನಾವು ಮೇನ್ ಅನುಗ್ರಹ ಅಂದ್ರೆ ನಮ್ಮ ಮನೆಯಲ್ಲಿ ರಾಣೆಬೆನ್ನೂರಲ್ಲಿ ವೆಂಕಟೇಶ ದೇವಸ್ಥಾನ ಇದೆ. ಅದು ನಮ್ಮ ಮುತ್ತಜ್ಜನ ಕಾಲಕ್ಕೆ ನಮ್ಮ ಮುತ್ತಜ್ಜ ಅವ್ರಿಗೆ ಒಲ್ದು ಬಂದದ್ದು ತಿರುಪತಿಯಿಂದ ಅಲ್ಲಿ ಬಂದದ್ದು. ಅದನ್ನ ನಾವು ನಮ್ಮ ಮುತ್ತಜ್ಜ ಅವ್ರು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೂರ್ತಿ ಅದನ್ನ ಅಂದ್ರೆ ಚಂದನ ಮೂರ್ತಿ ಅದನ್ನ ತಂದು ಹಂಗೆ ದೇವಸ್ಥಾನದೊಳಗೆ ಇಟ್ಟಿದ್ದೇವೆ. ಆಮೇಲೆ ನಮ್ಮಲ್ಲಿ ಇನ್ನೊಂದು ಬಾವಿ ಇದೆ ಮನೆಯಲ್ಲಿ. ಅದು ಬಾವಿ ಅದು ತೊಡದೆಲ್ಲ ಬ್ರಾಹ್ಮಣರೇ ತೊಡದ್ದು. ಅದು ಅದ್ರೊಳಗೆ ನಮಗೆ ಹನುಮಂತ ದೇವರು ಒಂದು ಮೂರ್ತಿ ಸಿಕ್ತು. ಇಷ್ಟು ದೊಡ್ಡದು ಮೂರ್ತಿ ಸಿಕ್ಕಿದೆ. ಅದನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದುವರೆಗೂ ಎಲ್ಲ ನಡ್ಸ್ಕೊತಾ ಬಂದಿದ್ದೇವೆ. ಮತ್ತೆ ನಮ್ಮಲ್ಲಿ ಏನೇ ಕಾರ್ಯಗಳಾದ್ರೂ ಎಲ್ಲ ಒಕ್ಕಟ್ಟಿಂದ ಅಲ್ಲೇ ಮಾಡ್ತೇವೆ. ನಮ್ಮ ಬ್ರದರ್ಸ್ ಅವರೆಲ್ಲ ಸೇರಿ ನಾವು ಅಲ್ಲೇ ರಾಣೆಬೆನ್ನೂರಲ್ಲೇ ಮಾಡ್ತೀವಿ. ಸ್ಕೂಲ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. 250 ಹುಡುಗರಿದ್ದಾರೆ. ಪ್ರೀ ನರ್ಸರಿಯಿಂದ 7th ಸ್ಟ್ಯಾಂಡರ್ಡ್ ತನಕ ವಿತೌಟ್ ಡೊನೇಷನ್ ನಾವೆಲ್ಲ ಅದನ್ನ ನಡೆಸ್ತಾವೆ. ಆಮೇಲೆ ಫೀಸ್ ಮಾತ್ರ ಬಹಳ ಮಿನಿಮಮ್, ಅತಿ ಮಿನಿಮಮ್. ನನಗಷ್ಟೇ ಈ ಫೀಸ್ ಎಲ್ಲೂ ಇಲ್ಲ ಅಂತ ಅನಿಸ್ತದೆ.
ಮುಂಚೆ 2,500 ಮಾಡಿದ್ವಿ ನಾವು ಹಾ ಸರ್. ಪರ್ ಇಯರ್. ಪರಿಹಾರ. ಆಮೇಲೆ ಅದು ಸ್ಟ್ಯಾಂಡರ್ಡೇಶನ್ ಮೇಲೆ ಹೋಗ್ತದೆ. ಹಾ ರೀ. 1 to 4th ಒಂದು ಪೀಸ್ ಇದು, ಹಾ ರೀ. ಆಮೇಲೆ 5th 7th ಒಂದು ಕ್ಯಾಟಗರಿ. ಈಗ ಎಷ್ಟು ಮಾಡಿದ್ರಿ ಸರ್ ಫೀಸ್ ಈಗ? ಈಗ 5,000 ಮಾಡಿದ್ವಿ 5,000 rupees 5,000 ವಿತೌಟ್ ಡೊನೇಷನ್ ಸರ್. ವಿತೌಟ್ ಡೊನೇಷನ್ ಏನೂ ಇಲ್ಲ. 5,000 ಬಿಟ್ಬಿಟ್ರೆ ಹಾ ಸರ್. ಇಡೀ ವರ್ಷ ಅವ್ರಿಗೆ ಎಕ್ಸಾಮಿನೇಷನ್ ನಮ್ದೆ ಎಲ್ಲ ನಾವೇ ಮಾಡ್ತಾ ಇದ್ದೀವಿ. ಅದ್ರದ್ದೇನು ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ನಮ್ದಂದು ಏನಂದ್ರೆ ನಮ್ದು ಇದು ಸ್ಲಮ್ ಏರಿಯಾ, ಸ್ಕೂಲ್ ಇರೋದು ಸ್ಲಮ್ ಏರಿಯಾ ಇದೆ. ಹಾ ಸರ್. ಈಗ ಸ್ಲಮ್ ಏರಿಯಾದೊಳಗೆ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾರ್ಥಿ ಎಜುಕೇಶನ್ ಕೊಡ್ಬೇಕು ಅಂತ ನಮ್ಮ ಧ್ಯೇಯ, ನಮ್ದು ಮೋಟೋ ಇಟ್ಕೊಂಡಿದ್ದೀವಿ. ಸೊ ಮಿನಿಮಮ್ ಎಷ್ಟು ಫೀಸ್ ಕಲೆಕ್ಟ್ ಆಗ್ತದೋ ಅಷ್ಟು ಕಲೆಕ್ಟ್ ಮಾಡಿ ಅದ್ರೊಳ್ಳೆ ಒಳ್ಳೆ ಎಜುಕೇಶನ್ ಕೊಡೋಣ ಅಂತಂದೇಳಿ ಒಂದು ಮೋಟೋ. ಚೆನ್ನಾಗಿದೆ ಸರ್. ಹಿಂಗಾಗಿ ರಾಣೆಬೆನ್ನೂರಲ್ಲಿ ಎಲ್ಲಿದೆ ಸರ್ ಸ್ಕೂಲ್ ಅದು? ರಾಣೆಬೆನ್ನೂರಲ್ಲಿ ಸಿದ್ದೇಶ್ವರ ನಗರ ಫಸ್ಟ್ ಕ್ರಾಸ್ ಅಲ್ಲಿ ಇದೆ. ಸಿದ್ದೇಶ್ವರ ನಗರ ಫಸ್ಟ್ ಕ್ಲಾಸ್. ಈಗ ಹೊಸ ಅಡ್ಮಿಷನ್ ಬರೋರಿಗೆ ಏನೋ ಹೇಳ್ತಿದ್ರೆ ಹೇಳಿ ಸರ್. ಹೊಸ ಅಡ್ಮಿಷನ್ ಬರೋರು ನಾವೇನ್ ಹೇಳ್ತೇವೆ ಅಂತಂದ್ರೆ, ನಮ್ಮಲ್ಲಿ ಕನ್ನಡ ಮೀಡಿಯಂ ನೀವೇನೇ ಕಳ್ಸಿರಿ ಒಂದು ಲೆವೆಲ್ ತನಕ ಕನ್ನಡ ಬೇಕೇ ಬೇಕು ಮಕ್ಕಳಿಗೆ. ನಮ್ಮ ಸ್ವಂತ ಲ್ಯಾಂಗ್ವೇಜ್ ಅದೇನಿಲ್ಲ, ನಮ್ಮ ಕರ್ನಾಟಕದ ಲ್ಯಾಂಗ್ವೇಜ್ ಮಾತೃಭಾಷೆ. ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಬಿಟ್ರೆ ವಿದ್ಯಾರ್ಥಿಗಳು ಬಹಳ ಇಂಪ್ರೂವ್ಮೆಂಟ್ ಆಗ್ತವೆ. ಈ ನಮ್ಮಲ್ಲಿ ಇಂಗ್ಲಿಷು ತಪ್ಪಲ್ಲ, ಕಲಿಬೇಕು, ಆದ್ರೆ ಅದನ್ನೇ ನಾವು ಇದನ್ನ ಮಾಡ್ಕೋಬಾರ್ದು. ಈಗ ಅವ್ರಕ್ಕಿಂತ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳನ್ನ ನಾವು ಕಂಪೇರ್ ಮಾಡಿ ನೋಡಿದ್ರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಭಾರಿ ಅವರಲ್ಲಿ ಇದು ಇರ್ತದೆ, ಸೆಲ್ಫ್ ಕಾನ್ಫಿಡೆನ್ಸ್ ಏನಿರ್ತಲ್ಲ ಅದು ಸರಿಯಾಗಿರ್ತದೆ. ನಮ್ಮ ಪ್ರಾಣೇಶ್ ಅವರು ಅವರೆಲ್ಲ ಇದನ್ನೇ ಸಜೆಸ್ಟ್ ಮಾಡೋದು, ಕನ್ನಡ ಮೀಡಿಯಂ ಹೋಗ್ಲಿ, ಕನ್ನಡ ಅಂದ್ರೆ ಅದು ಒಂದ್ ಲೆವೆಲ್ ತನಕ. ಹೌದು ಸರ್. ಈಗ ರೀತಿಯ ಲೆವೆಲ್ 7th 8th ತನಕ ಕನ್ನಡ ಮೀಡಿಯಂ ಬೇಕು. ನೆಕ್ಸ್ಟ್ ಅದು ಹಿಂದಿ ಮತ್ತೆ ಜೀವನಾಂಶ, ನಾವು ಜೀವನ ಕಲಿಬೇಕಂತಂದ್ರೆ ಇಂಗ್ಲಿಷ್ ಮುಖ್ಯ, ಪ್ರಾಮುಖ್ಯ. ಈಗ ಅದಕ್ಕೆ ಕನ್ನಡ ಮೀಡಿಯಂ ಅಲ್ಲೇ ನಾವು ಕನ್ನಡ ಮೀಡಿಯಂ ಬಿಟ್ಟಿದ್ದೀವಿ ಎಲ್ಲ ಕನ್ನಡ ಮೀಡಿಯಂ. ಆಮೇಲೆ ಸಂಸ್ಕೃತ ಒಂದು ಸಬ್ಜೆಕ್ಟ್ ಇದೆ, ಅದನ್ನು ನಾವು ಸಂಸ್ಕೃತನ ಕಲಿಸ್ತಾ ಇದ್ದೇವೆ. ಇಂಗ್ಲಿಷು ಎಷ್ಟು ಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು ಇಂಗ್ಲಿಷ್. ಮತ್ತೆ ನಿಮ್ಮ ಜೀವನದ ಅನುಭವ ಹೇಗಿದೆ ಸರ್? ಈಗ ಇಷ್ಟು ದಿವಸ ಮಾಡಿದ್ರಿ, ಈಗ ಹೇಗಿದೆ? ಈಗ ಸ್ವಲ್ಪ ನಾವು ಆರಾಮ್, ಯಾಕೆಂದ್ರೆ ನಾವು ರಿಟೈರ್ಡ್ ಆಗ್ಬಿಟ್ಟಿದ್ವಿ. 2018ಕ್ಕೆ ರಿಟೈರ್ಡ್ ಆದ್ವಿ. ರಿಟೈರ್ಡ್ ಲೈಫ್ ಅಲ್ಲಿ ನಮ್ಗೆ ಏನು ತೊಂದರೆ ಆಗಿಲ್ಲ. ನಮ್ಗೆ ಯಾಕೆಂದ್ರೆ ಸ್ಕೂಲ್ ಇರೋದ್ರಿಂದ ನಮ್ದು 1 hour ಇಲ್ಲ ಡೈಲಿ 2 hours ನಾ ಸ್ಕೂಲಲ್ಲೇ ಇದು ಮಾಡ್ತೀವಿ. ಉಳ್ಕಿದೆಲ್ಲ ನಮ್ಮ ಮಿಸಸ್ ನೋಡ್ಕೋತಾರೆ, ಅವ್ರ ಅಡ್ಮಿನಿಸ್ಟ್ರೇಷನ್ ಅವರೆಲ್ಲ ನೋಡ್ಕೋತಾರೆ. ನಾವೇನಂದ್ರೆ ಬ್ಯಾಂಕು ಗೀಂಕು ಏನು ಜಾಬ್ ಇದ್ರೆ, ಆಮೇಲೆ ಸಜೆಷನ್ಸ್ ಇದ್ರೆ ಅದನ್ನ ಸಜೆಷನ್ ಕಲೆಕ್ಟ್ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸ ಮಾಡ್ತೀವಿ. ಅದೆಲ್ಲ ನಮಗೀಗ ಊಟ ನಾವೇನು ಒಂದು ಅಡ್ವರ್ಟೈಸ್ಮೆಂಟ್ ಸ್ಪಾನ್ಸರ್ಶಿಪ್ ಇಲ್ಲ, ನಮ್ಮಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ ನಾವು. ಈ ಸ್ಟ್ರೆಂತ್ ಬರೋದು ನಮ್ಮ ಶಾಲೆಯ ಟೀಚರ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ತಾವೇ ಬರ್ತಾ ಇದ್ದಾರೆ. ಒಳ್ಳೆ ಎಜುಕೇಶನ್. 4-5 ವರ್ಷ ಕೆಳಗಡೆ ಠಾಯಿಣಿ ಅಂತಂದೇಳಿ ಒಬ್ಬ ಸ್ಟೂಡೆಂಟ್, ಠಾಯಿಣಿ ಅಂತಂದೇಳಿ ಅವಳು ಈ ವರ್ಷ ಮೈಸೂರು ಯೂನಿವರ್ಸಿಟಿ ಒಳಗೆ MSc ಅಲ್ಲಿ ಗೋಲ್ಡ್ ಮೆಡಲ್ 8 ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಈಗ ಫೋಟೋ ಬಂತು, ಇವತ್ತು ಬಂತು, ಇವತ್ತಾನೆ ಬಂತು. ನಮ್ಮ ವಿದ್ಯಾರ್ಥಿ ಅವ್ರು ಯಾವಾಗ್ಲೂ ಪ್ರತಿ ಶಿಕ್ಷಕ ದಿನಾಚರಣೆಗೆ ಅವಳು ಎಲ್ಲಿದ್ರು ನಮಗೆ ಫೋನ್ ಮಾಡಿ ವಿಶ್ ಮಾಡ್ತಾರೆ. ನಿಮ್ಮ ಆಶೀರ್ವಾದ ಇರ್ಲಿ ನಮಗೆ. ವಿದ್ಯಾರ್ಥಿ ಸರ್? ಠಾಯಿಣಿ ಅಂತ, ಠಾಯಿಣಿ ಜಾಧವ್ ಅಂತ ಏನೋ ಇರ್ಬೇಕು, ಬರೀ ಠಾಯಿಣಿ ಅಂತ ಹೇಳಿ. ಹಿಂಗಾಗಿ ನಾವು ಎಲ್ಲೂ ಅಡ್ವಾಂಟೇಜ್ ಏನು ಇಲ್ಲ, ಪ್ರಪಂಡ ಇಲ್ಲ. ಈಗೇನು ವಿದ್ಯಾರ್ಥಿಗಳು ಬರ್ತಾ ಇದಾರಲ್ಲ, ನಮ್ಮ ಶಾಲೆಯ ಅಭಿವೃದ್ಧಿಗಳನ್ನ ನೋಡೇ ಬರ್ತಿದ್ದಾರೆ. ನಮ್ದು ಎಜುಕೇಶನ್ ಎಲ್ಲ ದಾವಣಗೆರೆಯಲ್ಲಿ ಆಯ್ತು. ದಾವಣಗೆರೆಯಿಂದ ಮುಗಿದ ತಕ್ಷಣ ಬೆಂಗಳೂರಲ್ಲಿ ಸ್ಟೆನೋಗ್ರಾಫರ್ ಅಂತಂದೇಳಿ ಜಾಬ್ ಮಾಡಿದೆ ನಾನು. ಅದನ್ನ ಒಂದು 10 ವರ್ಷ ಮಾಡಿದೆ. ಅಲ್ಲಿ ನಮ್ದು ಮೊದಲನೇ ಪೇಮೆಂಟ್ ನನ್ ಸಿಕ್ಕಿದ್ದು 250 ರೂಪಾಯಿ ಅಷ್ಟೇ. 250 ರೂಪಾಯಿ. ಎಷ್ಟನೇ ಇಸ್ವಿ ಸರ್ ಅದು? ಅದು 1980. 1980. ಅವಾಗ 250 ರೂಪಾಯಿ ಪೇಮೆಂಟ್. ಹೌದೌದು. 80 ಇಂದ 85 ತನಕ ಬೆಂಗಳೂರಲ್ಲೇ ಇದ್ದೆ. 85. ಆಮೇಲೆ 85-86 ಜೂನಿಯರ್ PU ಕಾಲೇಜಲ್ಲಿ ಅಕೌಂಟೆಂಟ್ ಅಲ್ಲಿ ಜಾಬ್ ರಾಣೆಬೆನ್ನೂರಲ್ಲಿ. 86 ಅಲ್ಲಿ ರಾಣೆಬೆನ್ನೂರು ಬಂದ್ರಿ? ಹೌದೌದು, 86 ಅಲ್ಲಿ ರಾಣೆಬೆನ್ನೂರು. ಆಮೇಲೆ ಅಲ್ಲಿಂದ ನಮ್ಮ ನಿಜ ಜೀವನ ಸ್ಟಾರ್ಟ್ ಆಯ್ತು ನಮ್ದು. ಯಾಕೆಂದ್ರೆ ಬೆಂಗಳೂರಲ್ಲೆಲ್ಲ
ಪ್ರೈವೇಟಲ್ಲಿ ಇದ್ವಿ, ಹಾ ಸರ್. ಅವಾಗ ಯಾರು ಇರಲಿಲ್ಲ. ರೀ. ಹಿಂಗಾಗಿ ಸೀದಾ ರಾಣೆಬೆನ್ನೂರಲ್ಲಿ ಬಂದು ನಾವು ಅಲ್ಲಿಂದ ದೇವರ ಅನುಗ್ರಹದಿಂದ ನಾವು ಒಳ್ಳೊಳ್ಳೆ ಯಾವ ತೊಂದರೆನೂ ಆಗಿಲ್ಲ, ಯಾವ ಅಡೆತಡೆನೂ ಆಗಿಲ್ಲ. ಹಾ ಸರ್. ನನಗೆ ಇಬ್ರು ಮಕ್ಕಳು, ಹಾ ಸರ್. ಅನಿರುದ್ಧ ಅಂತಂದೇಳಿ, ಅರ್ಪಿತಾ ಅಂತಂದೇಳಿ. ಹಾ ಸರ್. ಅವರಿಬ್ಬರಿಗೂ ಒಳ್ಳೆ ಎಜುಕೇಶನ್ ಕೊಟ್ವಿ ನಾವು. ಹಾ ಸರ್. ಎಜುಕೇಶನ್ ಕೊಟ್ವಿ, ಮಗಳ ಮದುವೆನೂ ಮಾಡಿದ್ವಿ. ಹಾ ಸರ್. ಆ ಮಗನಿಗೆ ಡಾಕ್ಟ್ರಿಗೆ MBBS ಡೆಂಟಲಲ್ಲಿ ಮ್ಯಾಂಗ್ಳೂರು ಶ್ರೀನಿವಾಸ ಕಾಲೇಜಲ್ಲಿ ಅವನು ಸ್ಟಡಿ ಮಾಡಿದ. ಸ್ಟಡಿ ಮಾಡಿದ್ದಾರೆ. ನಾ ಸ್ಟಡಿ ಮಾಡಿದೆ, ಆಮೇಲೆ ಮುಗಿಸಿದ. SSLC ಒಳಗೆ ಹಾ ಸರ್. ದೇವಿಕಾ ಸ್ಕೂಲ್ ಇದೆ, ದೇವಿಕಾ ಸ್ಕೂಲ್, ಅಲ್ಲಿ ಟಾಪರ್ ಆಗಿ ಬಂದವ. ಅವ್ರಿ. ಅವರು ಕರೆದು ನಿಮ್ದೇನು ಡೊನೇಷನ್ ಬೇಡ ನಮಗೆ, ನೀವು ನಿಮ್ಮ ಮಗಳು ನಮ್ಮ ಸ್ಕೂಲಿಗೆ ಕಳಿಸ್ರಿ ಅಂತಂದೇಳಿ ಇನ್ಸಿಸ್ಟ್ ಮಾಡಿದ್ವಿ. ನೋಡಿ ಸರ್. ನಾವು ವಿದ್ಯೆಗಳನ್ನ ಹಂಗೆ ಕಲಿಬಾರ್ದು. ನಾವು ಯಾವಾಗಲೂ ಹೌದು ಸರ್. ವಿದ್ಯೆ ಒಂದು ಮಹತ್ವದ ಸ್ಥಾನ ಇದೆ ನಮ್ಮಲ್ಲಿ. ಹಾ. ಸೊ ವಿದ್ಯೆ ಕಲಿಬೇಕಾದ್ರೆ ಏನೂ ಇಸ್ಕೋಬಾರ್ದು ಅಂತಂತೆ ತಿಳ್ಕೊ. ಆಕ್ಚುಲಿ ಹಿಂದೆ ಏನಿದೆ ಅಂತೆ, ಶಿಷ್ಯ ವೇತನ ಅಂತ ಕೊಡ್ತಿದ್ರು ಅವಾಗೆಲ್ಲ. ಹಾ ಸರ್. ನಾನು ಅದ್ರ ಮೇಲೆ ಅಲ್ಲಿ ಪ್ರಿನ್ಸಿಪಾಲ್ಗೆ ನಾನು ವಿದ್ಯೆ ಹಂಗೆ ಕಲಿಬಾರ್ದು ಅಂತಂದೇಳಿ ಗುರುದಕ್ಷಿಣೆ ಅಂತಂದೇಳಿ 8,000 ರೂಪಾಯಿ ಕೊಟ್ಟಿದ್ದೆ ನಾನು. ಓಕೆ. ಅವ್ರು ಏನು ಬೇಡ ಅಂತ ಹೇಳಿ, ನೋಡಿ. ನಿಮ್ಮ ಮಗ ಟಾಪರ್ ಇದ್ದಾನೆ, ಅವ್ನಿಗೆ ಏನು ಕೊಡ್ಬೇಡ್ರಿ, ನಾವು ಮುಂದೆ ಓದಿಸ್ತೇವೆ ಅಂತಂದೇಳಿ. ಇಲ್ಲ ಮತ್ತು ಅದು ಗುರುದಕ್ಷಿಣೆ ಅಂತಂದೇಳಿ ಕೊಡೋದು ಮಹತ್ವ ಇದೆ. ಹೌದ್ರಿ. ಅದಕ್ಕೆ ಗುರುದಕ್ಷಿಣೆ ಅಂತ ಕೊಟ್ಟು ಅವನಿಗೆ ಅಭ್ಯಾಸ ಅಲ್ಲಿ ಮುಗಿಸಿದ್ವಿ. ಅಲ್ಲಿಂದ ಟಾಪರ್ ಆಗಿ PUC ಸೆಕೆಂಡ್ ಇಯರಿಂದ ನೆಕ್ಸ್ಟ್ ಶ್ರೀನಿವಾಸ ಡೆಂಟಲ್ ಕಾಲೇಜ್ಗೆ ಅಲ್ಲಿ ಸ್ಟಡಿ ಕಂಟಿನ್ಯೂ ಮಾಡ್ತಾರೆ. ಅಲ್ಲೇ ಫೈನಲಿ ಟಾಪರ್ ಅಂತ ಬಂದು ಈಗ ಸ್ವಂತ ಕಾಲ ಮೇಲೆ ಕ್ಲಿನಿಕ್ HSR ಅಲ್ಲೇ ಹೊರಟೇಲಿ ಜಾಬ್ ಮಾಡ್ತಾ ಇದ್ದಾನೆ. ಬಟ್ ಸ್ವಂತ ಕ್ಲಿನಿಕ್ ಓಪನ್ ಮಾಡಿದ್ದಾನೆ. ಮಾಡಿದ್ದಾನೆ HSR ಲೇಔಟ್ ಅಲ್ಲಿ ಇದೆ ಬೆಂಗಳೂರು. HSR ಲೇಔಟ್ ಅಲ್ಲಿ ಹೇರ್ ಅಂಡ್ ಸ್ಕಿನ್ ಇದು ಇದೆ, ಡೆರ್ಮಲಾಲಜಿ ಅಂತಂದೇಳಿ ಒಂದು ಇದನ್ನು ಓಪನ್ ಮಾಡಿದ್ದಾನೆ. ಅದನ್ನು ಸ್ಟಡಿ ಮಾಡಿ ಅದನ್ನು ಟ್ರೀಟ್ಮೆಂಟ್ ಕೊಡ್ತಾನೆ. ಹಾ, ಇಷ್ಟೆಲ್ಲ ಮಾಡಿದ್ದು ನಮ್ಗೆ ಯಾವ ತೊಂದರೆನೂ ಆಗಿಲ್ಲ. ದೇವರ ಅನುಗ್ರಹ, ಹಿರಿಯರ ಆಶೀರ್ವಾದದಿಂದ ಎಲ್ಲ ಸುಸೂತ್ರ ನಡ್ಕೊಂಬಂದು ಈ ರಿಟೈರ್ಡ್ ಆಗಿ ಈ ಮಿಸ್ಸಸ್ ಸ್ಕೂಲ್ ನಡೆಸ್ತಾ ಇದ್ದಾರೆ. ಅದರೊಳಗೆ ನಾನು ಅವ್ರಿಗೆ ಕೈ ಜೋಡಿಸ್ತಾ ಇದ್ದೀನಿ. ಸರಿ ಸರ್. ಯಾಕಂದ್ರೆ ಅವರು ಇಲ್ಲೇ ತೃಪ್ತಿಕರವಾದ ಜೀವನ ಏನು ಎಲ್ಲ ದೇವರೆಲ್ಲ ಕೊಟ್ಟಿದ್ದಾನೆ. ಸುಸೂತ್ರವಾಗಿ ನಮ್ಗೆ ಸನ್ಮಾರ್ಗದಲ್ಲಿ ನಡೆಸಿ ಅಂತಂದೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟ. ಒಳ್ಳೆ ಮನಸ್ಸಿತ್ತಪ್ಪ ಅಂದ್ರೆ ದೇವರು ಯಾವತ್ತೂ ಕೈ ಬಿಡೋಲ್ಲ. ನಮ್ಮ ಸ್ವಂತ ಅನುಭವ ಎಲ್ಲ ಕಾಲದಲ್ಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ದೇವರು. ಯಾವ್ದು ಅನುಗ್ರಹನೇ ನಮ್ಗೆ ಇದು ಸಿದ್ಧಿ ಸರ್. ಈಗ ಬರ್ತಾ ಇರೋ ಹೊಸ ಪೀಳಿಗೆಗಳಿಗೆ ನೀವು ಏನು ಹೇಳಿ ಇಷ್ಟಪಡ್ತೀರಿ ಜೀವನ ಬಗ್ಗೆ? ಈಗಿನ ವಿದ್ಯಾರ್ಥಿಗಳ ಜೀವನ, ನಾವು ಕಲಿಬೇಕಾದ್ರೆ ಏನು ವಿದ್ಯಾರ್ಥಿಗಳ ಜೀವನ ಇತ್ತಲ್ಲ, ಅದಕ್ಕೂ ಇದಕ್ಕೂ ಏನ್ ಲಾಟ್ ಆಫ್ ಡಿಫರೆನ್ಸ್ ಏನು ಅದು ಹೇಳಾಗಿಲ್ಲ, ಹಂಗಾಗ್ಬಿಟ್ಟಿದೆ. ಈ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಜೊತೆಗೂಡೆ ಜೀವನ ನಡೆಸ್ತಾರೆ ಅನ್ನೋ ಪರಿಸ್ಥಿತಿ ಒಳಗಿದೆ. ಅಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ಎಲ್ಲರಲ್ಲ, ಕೆಲವೊಂದು ವಿದ್ಯಾರ್ಥಿಗಳ ಶಿಕ್ಷಣ ಮಾರ್ಗ ಚೇಂಜ್ ಆಗ್ತಾ ಇದೆ. ಸೊ ಅವ್ರಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು. ಅವರು ಮನೆಯಲ್ಲಿರ್ತಂತ ತಂದೆ ತಾಯಿಗಳು ಅವ್ರಿಗೆ ಪ್ರಿಪೇರ್ ಮಾಡ್ಬೇಕು. ಏನು ಅವ್ರ ಶಿಕ್ಷಣ ಒಳ್ಳೇದು ಮಾಡ್ಬೇಕು ಅವ್ರಿಗೂ. ಈಗ ಕೆಲವರೆಲ್ಲ ಬಹಳಷ್ಟು ಬೆಳಗಿನ ಸಾಯಂಕಾಲ ಓದಿಸ್ತಾನೆ ಇರ್ತಾರೆ ಹುಡುಗರಿಗೆ, ಅದಕ್ಕೆ ನೀವೇನಂತೀರಿ? ಈಗ ನಮ್ಮ ಅನುಭವದ ಪ್ರಕಾರ ವಿದ್ಯಾರ್ಥಿಗಳು ಯಾವಾಗಲೂ ವಿದ್ಯಾರ್ಚನೆ ಮಾಡ್ತಾ ಇರಬಾರ್ದು. ಈಗ 5th 6th 7th ವರೆಗೆ ಡೈಲಿ ದಿವಸ 1 ತಾಸು ಅಭ್ಯಾಸ ಮಾಡಿದ್ರೆ ಸಾಕು. ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ಸನ್ಮಾರ್ಗ ತೋರಿಸಿ ಸಂಸ್ಕಾರ ಕೊಟ್ಬಿಟ್ರೆ ನೀವು ಮುಂದೆ ಅಂದ್ರೆ SSLC ತನಕ ಸ್ವಲ್ಪ ನೋಡ್ತಾ ಇರ್ಬೇಕು. SSLC ಆದ್ಮೇಲೆ ಅವರು ತಮ್ಮ ಜೀವನ ತಾವೇ ರೂಪುರ ಮಾಡ್ಕೋತಾರೆ. ನೀವು ಕುತ್ಕೊಂಡು ಹೇಳೋ ಅವಶ್ಯಕತೆ ಇರಲ್ಲ. ಬೇಸಿಕ್ ಏನಿರಲ್ಲ ಅದು ಕರೆಕ್ಟ್ ಆಗಿರ್ಬೇಕು. 1 to 7th 9th ತನಕ ಮನೆಯಲ್ಲಿ ಒಂದು ತಾಸು ಪೇರೆಂಟ್ಸ್ ಏನ್ ಮಾಡ್ಬೇಕು, ವಿದ್ಯಾರ್ಚನೆ ಮಾಡ್ಬೇಕು, ಅವ್ರಿಗೆ ಗೈಡೆನ್ಸ್ ಮಾಡ್ಬೇಕು. ಆಮೇಲೆ SSLC ಆದ್ಮೇಲೆ ಅದು ಏನು ಅವ್ರು ಹಿಂದೆ ಏನ್ ಮಾಡ್ಸಿರ್ತಾರಲ್ಲ ಅದು ರೂಢಿಯಾಗಿ ಹೋಗ್ತಿ, ಅದು ರೂಢಿ ಬಂದ್ಬಿಡ್ತದ. ಅವ್ರ ಹುಡುಗರು ಅವ್ರ ಮೈಂಡ್ ಚೇಂಜ್ ಆಗಲ್ಲ. ನೀವು ಬಾಲ್ ಪಾಯಿಂಟ್ ಅಲ್ಲಿ ಹೋಗೋಣ, ಇಲ್ಲ ನಾನು ಅಭ್ಯಾಸ ಮಾಡ್ಬೇಕು, ನಾನು ಮನೆಯಲ್ಲೇ ಇರ್ತೇನೆ, ನೀವು ಹೋಗ್ಬರ್ರಿ ಅಂತಾರೆ.
ಅಂದ್ರೆ ಮೈಂಡ್ ಸೆಟ್ ಆಗುತ್ತದೆ ಹುಡುಗರಿಗೆ. ಹೌದು ಸರ್. ನಾನು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನೋ ಛಲ ಹುಟ್ಟುತ್ತದೆ. ಅದಕ್ಕೆ ಇವರು ಮತ್ತು ಶಿಕ್ಷಕರು ಬಹಳ ಸಪೋರ್ಟ್ ಮಾಡಬೇಕು, ಇಷ್ಟ ಬೇರೆ ಏನಿಲ್ಲ. ಈಗ ಓದೋ ಇದ್ರಲ್ಲಿ ಮನೆಯಲ್ಲಿ ಸಂಸ್ಕಾರನ ಬರೆಸಿದ್ದಾರೆ ಹುಡುಗರು, ಹಾ, ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ ಸರ್? ಅದೇ ಅದನ್ನ ಸ್ಕೂಲಲ್ಲಿ 6ರಿಂದ 7 ತಾಸು ವಿದ್ಯಾರ್ಜನೆ ಮಾಡ್ತಾರೆ ಶಿಕ್ಷಕರು. ಹಾ ಸರ್. ಮುಂದೆ ಏನಂದ್ರೆ ಅದು ಕರ್ತವ್ಯ, ತಂದೆ ತಾಯಿಗಳ ಕರ್ತವ್ಯ. ಅವರು ಮನೆಯಲ್ಲಿ ಸ್ಟಾರ್ಟಿಂಗ್ ನಿಂದಾನೇ ಸಂಸ್ಕಾರ ಕೊಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಬೇಕು, ಬೇಗ ಹೇಳ್ಬೇಕು. ಆಮೇಲೆ ಹಿರಿಯರಿಗೆ ನಮಸ್ಕಾರ ಮಾಡ್ಬೇಕು, ತಂದೆ ತಾಯಿಗಳು ಹಿರಿಯರಿಗೆ ನಮಸ್ಕಾರ ಮಾಡ್ಬೇಕು. ಆಮೇಲೆ ಸ್ನಾನ ಮಾಡ್ಬೇಕು, ಅವನ್ನೆಲ್ಲ ಮುಗಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ, ಹಿರಿಯರಿಗೆ ನಮಸ್ಕಾರ ಮಾಡಿ ತಮ್ಮ ಅಭ್ಯಾಸವನ್ನು ಮಾಡ್ಬೇಕು. ಈಗ ಸ್ಕೂಲ್ಗೆ ಹೋಗೋದ್ರೊಳಗ ನಮ್ಗೆ ಒಂದು ವಾರ ಒಂದು ತಾಸು ಟೈಮ್ ಸಿಗ್ತದೆ, ಅಷ್ಟರೊಳಗೆ ಅಭ್ಯಾಸ ಮಾಡ್ಬೇಕು. ಎಷ್ಟಾಗ್ತದೆ ಅಷ್ಟೇ. ಅಂದ್ರೆ ನಿಮ್ಗೆ ಅವ್ರ ಮೈಂಡು ಅದಕ್ಕೆ ಸೆಟ್ ಆಗ್ಬಿಡ್ತದೆ. ನೀವು ಬರೋದು ಒಂದು ವರ್ಷ ಮಾಡ್ಬಿಟ್ರೆ ಮುಂದಿಂದ ತಾವೇ ಮಾಡ್ಕೊಂಡು ಹೋಗ್ತಾರೆ. ನಾವು ಅವ್ರಿಗೆ ಪ್ರೆಷರ್ ಮಾಡೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಜ್ಞಾನೋದಯ ಆಗ್ಬಿಡ್ತದೆ. ಸಂಕಲ್ಪ ಮಾಡೋದು ಮೇನ್ ಸಂಕಲ್ಪ ಏನಪ್ಪಾ ಅಂದ್ರೆ ನಾವು ಒಂದು ಒಳ್ಳೆ ಸ್ಥಿತಿ ಪಡ್ಕೋಬೇಕು, ವಿದ್ಯಾರ್ಜನೆ ಮಾಡಬೇಕು, ವಿದ್ಯೆ ಕಲಿಬೇಕು. ನಮ್ಮ ತಂದೆ ತಾಯಿಗಳಿಗೆ ಮತ್ತೆ ಮನೆಯಲ್ಲಿರುವಂಥ ಹಿರಿಯರುಗಳಿಗೆ ಏನು ಅವರಿಗೆ ಸನ್ಮಾರ್ಗ ಮಾಡಲಿ ಅಂತಂದೇಳಿ ಆಶೀರ್ವಾದ ಮಾಡಬೇಕು. ಅವ್ರು ಇದಿಟ್ಬಿಟ್ರೆ ಅದು ತಾನೇ ಸಂಕಲ್ಪ ಮಾಡಿ ತಾನೇ ಕರ್ಕೊಂಡು ಹೋಗ್ತಾರೆ ಆ ರೂಟಿಗೆ. ನೀ ಅಭ್ಯಾಸ ಮಾಡು ಅಂದ್ರೆ ಅವ್ರಿಗೆ ಏನೋ ಒಂಥರ ಇರಿಟೇಷನ್ ಆಗ್ತದೆ. ಮಕ್ಕಳಿಗೆ ಅವ್ರ ರುಚಿ ಬರ್ಬೇಕು, ಅವ್ರಿಗೆ ಅಭ್ಯಾಸ ಮಾಡ್ಬೇಕಪ್ಪ ಅನ್ನೋದು ರುಚಿ ಬರ್ಬೇಕು. ಈ ಸಣ್ಣ ಮಕ್ಳಿಗೆಲ್ಲ ಸ್ಕೂಲ್ಗೆ ಹೋಗ್ಲಿಕ್ಕೆ ಒಂಥರ ಮಾಡ್ಕೋತಾರೆ. ಆದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಪೇರೆಂಟ್ಸು ಅವ್ರ ಸ್ಕೂಲಲ್ಲಿ ಏನೇನ್ ಸಿಗ್ತದ ಅಂತಂದೇಳಿ ಅವ್ರಿಗೆ ಹೇಳ್ಬೇಕು. ಹಿಂಗೆ ಸಿಗ್ತದ ಅಂತಂದ್ರೆ ಅವ್ರು ತಾವಾಗಿನೇ ಹೋಗ್ತಾರೆ. ಡೈಲಿ ನೀವು ಸ್ಕೂಲ್ ಹೋಗೋ ಅನ್ನೋ ಅವಶ್ಯಕತೆ ಇರಲ್ಲ. ನಮ್ಮ ಸ್ಕೂಲಲ್ಲಿ ಅದೇ ಇದು ಇದೆ, ಏನೋ ಪದ್ಧತಿ. ನಾವು ರಜೆ ತಗೊಳ್ರಿ ಅಂತಂದ್ರೆ ರಜೆ ತಗೊಳೋದ್ರಿ, ಸ್ಕೂಲಿಗೆ ಬರ್ತಾರೆ ಅವ್ರು. ಇಲ್ಲ ನಮ್ಮ ರಜೆ ಬೇಡ, ನಾವು ಸ್ಕೂಲ್ ಹೋಗ್ತೇವೆ ಅಂತಂದೇಳಿ ಈಗಲೂ ಹಂಗ ಮಾಡ್ತಾರೆ. ರಜೆ ಶಿಕ್ಷಕರ ದಿನಾಚರಣೆ ಅವಾಗೆಲ್ಲ ರಜೆ ಕೊಟ್ರೆ ಬೇಡ, ನಾವಿಲ್ಲೇ ಸ್ಕೂಲಲ್ಲಿ ಇರ್ತೀವಿ, ನೀವು ಇದನ್ನ ಮುಗಿಸೋಡ್ರಿ ಅಂತಾರ, ನಿಮ್ಮ ಕಾರ್ಯಕ್ರಮ ಮುಗಿಸಿ ಅಂತಾರೆ. ಅಂದ್ರೆ ಅವ್ರಿಗೆ ಅಭಿರುಚಿ ಬೇಕು, ವಿದ್ಯೆ ಕಲಿಬೇಕು. ನನಗೆ ಗೈಡೆನ್ಸ್ ಮಾಡ್ಬೇಕು ಟೀಚರ್ಸು, ಮನೆಯಲ್ಲಿರೋ ವಿದ್ಯಾರ್ಥಿಗಳು. ಆದ್ರೆ ಅವರು ತಮ್ಮಷ್ಟು ತಾವೇ ಪ್ರಿಪೇರ್ ಆಗ್ಬಿಡ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಸರ್ಗಳು ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾವು ಶಿಕ್ಷಣ ಕೊಡಬೇಕು, ಯಾವ ರೀತಿ ಸಂಸ್ಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಆ ಗುರುಗಳಿಗೆ ನಮ್ಮ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ದಕ್ಕೆ ಸರ್ ನಮಸ್ಕಾರ, ಧನ್ಯವಾದ ಸರ್. ನಮಸ್ಕಾರ. ಕೊನೆಯದಾಗಿ ಏನ್ ಹೇಳ್ತೀರಿ ಸರ್ ವೀಕ್ಷಕರಿಗೆ? ಕೊನೆಯದಾಗಿ ಅಂದ್ರೆ ನಮ್ಮ ಈಗಿನ ಪೀಳಿ ವಿದ್ಯಾರ್ಥಿಗಳಿಗೆ ಮತ್ತು ಪೇರೆಂಟ್ಸ್ಗೆ ಸನ್ಮಾರ್ಗದಿಂದ ನಡೀಲಿ, ಅಂದ್ರೆ ಮಕ್ಕಳಿಗೆ ಅವರಿಗೆ ಸಂಸ್ಕಾರ ತಿಳಿಸ್ಕೊಳ್ಳಿ ಅನ್ನೋದೇ ನಮ್ಮ ಮೊದಲನೇ ಇದು ಪ್ರಾರ್ಥನೆ. ವಿದ್ಯಾರ್ಥಿಗಳ ಸನ್ಮಾರ್ಗ ಸಿಕ್ಕರೆ ಅವರು ಎತ್ತರವಾಗಿ ಬೆಳೀತಾರೆ, ಅದ್ರೊಳಗೆ ಏನು ಸಂಶಯನೇ ಏನಿಲ್ಲ. ಇಷ್ಟ ಹೇಳಿ ನಾನು ನಮಸ್ಕಾರ ಸರ್. ನಮಸ್ಕಾರ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ದೇವಸ್ಥಾನದ ಇತಿಹಾಸ, ಐತಿಹಾಸಿಕ ಸ್ಥಳದ ಇತಿಹಾಸ, ಅನೇಕ ವೃತ್ತಿಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರ ಹಾಗೂ ಗಣ್ಯ ವ್ಯಕ್ತಿಗಳ ಇಂಟರ್ವ್ಯೂ ನಮ್ಮ ಚಾನಲ್ನಲ್ಲಿ ನೋಡಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಪ್ರೋತ್ಸಾಹ ನಮ್ಮ ಬಲ. ಮತ್ತೊಂದು ಕುತೂಹಲಕಾರಿ ವಿಡಿಯೋವೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.